ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀನಿ. ತುಂಬಾನೇ ಹೆಲ್ದಿ ಆಗಿರೋಂಥ ರೆಸಿಪಿ ಇದು. ಒಂದು ಕುಕ್ಕರ್ ಬಿಸಿಟ್ಟಿದ್ದೀನಿ. ಒಂದು ಚಮಚದಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಕರಿಬೇವು ಎಲೆ, ಒಂದು ಈರುಳ್ಳಿ, 3 ಇಂದ 4 ಹಸಿಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಹಸಿಮೆಣಸಿಗೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಂತರ ಒಂದೆರಡು ಬೀಟ್ರೂಟ್ನ ಮೀಡಿಯಮ್ ಸೈಜ್ ಬೀಟ್ರೂಟ್ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. ಬೀಟ್ರೂಟ್ನ ಹಾಕಿ 1 ಟೀ ಸ್ಪೂನ್ ಧನಿಯಾ ಪೌಡ್ರು, 1/4 ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 3 ಇಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಸಿಮ್ನಲ್ಲಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟೇ ಟೇಸ್ಟ್ ಆಗುತ್ತೆ ಪಲ್ಯ. ನೋಡಿ, 3 ಇಂದ 4 ನಿಮಿಷ ಸಿಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಈ ಥರ. ನಂತರ ಒಂದು ಚಿಕ್ಕ ಕಪ್ಪು ಟೀ ಕುಡಿತೀವಲ್ವ, ಆ ಗ್ಲಾಸ್ನಿಂದ 1 ಗ್ಲಾಸ್ ನೀರನ್ನ ಹಾಕಿ ಮುಚ್ಚಿ ಮೀಡಿಯಂ ಉರಿಯಲ್ಲಿ 3 ಸೀಟಿಗೆ ಇಟ್ಬಿಡಿ. ಮೀಡಿಯಂ ಉರಿಯಲ್ಲಿ 3 ಸೀಟಿ ಆಗಿ ಗಾಳಿ ಕೂಡ ಹೋಗಿದೆ. ನೋಡಿ, ಚೆನ್ನಾಗಿ ಬೆಂದಿದೆ ಸ್ಮೂತಾಗಿ. ಇವಾಗ ಸ್ವಲ್ಪ ನೀರಿದೆ, ಮತ್ತು ಗ್ಯಾಸ್ ಹಚ್ಚಿ 1 ರಿಂದ 2 ನಿಮಿಷ ಡ್ರೈ ಮಾಡಿಕೊಡ್ತೀನಿ. ಡ್ರೈ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ನೀರಿದ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ನೋಡಿ, 1 ರಿಂದ 2 ನಿಮಿಷ ಈ ಥರ ಬೇಯಿಸಿದ್ದೀನಿ. ಡ್ರೈ ಆಗಿದೆ ಚೆನ್ನಾಗಿ, ನೀರೆಲ್ಲ ಕಡಿಮೆ ಆಗಿದೆ. ಈ ಥರ ಡ್ರೈ ಆಗಬೇಕು. ರೆಡಿ ಆಗಿದೆ. ಚಪಾತಿ ರೊಟ್ಟಿ ಜೊತೆ ತುಂಬ